ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ದೊಡ್ಡ ಆಘಾತಕಾರಿ ಸಂಗತಿ. ಯಾವ್ಯಾವ ಲೆವೆಲಲ್ಲಿ ಏನೇನು ಮಾಡ್ತಿದೆ ಅನ್ನೋಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂಥ ಅವರ ಸಂಖ್ಯೆ ಇವತ್ತು ಕ್ಷೀಣಿಸ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದಿದೆ. ಭ್ರಷ್ಟಾಚಾರದ ಅಥವಾ ಅಕ್ರಮಗಳ ವಿರುದ್ಧ, ಅನಾಚಾರದ ವಿರುದ್ಧ ಧ್ವನಿ ಎತ್ತುವಂಥ ಎಷ್ಟೊಂದು ಜನಗಳನ್ನ ಈ ಸಮಾಜ ಘಾತಕ ಶಕ್ತಿಗಳು ಬಲಿ ಪಡ್ಕೊಂಡಿವೆ. ಈಗ ಅಂಥದ್ದೇ ಒಂದು ದುರಂತ ನಮ್ಮ ಕಣ್ಮುಂದೆ ನಿಂತಿದೆ. ಅಂದರೆ ಇದನ್ನು ದುರಂತ ಅಂತ ಹೇಳಲಿಕ್ಕಿಂತ ಹೆಚ್ಚಾಗಿ ಒಂದು ಭ್ರಷ್ಟಾಚಾರ, ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಸುಮಾರು 265 ಎಕರೆ ಜಮೀನನ್ನು ಕಬಳಿಸಿರುವಂಥ ವ್ಯಕ್ತಿಗಳ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ, ಪರ್ವ ಟಿವಿಯ ವಿಶೇಷ ಪ್ರತಿನಿಧಿ ಮಳವಳ್ಳಿ ಸೂರಿಯವರು ಒಂದು ವರದಿನ ಮಾಡಿದರು. ಆ ಒಂದು ಕಾರಣಕ್ಕೆ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ, ಪೊಲೀಸ್ನವರು ಯಾವ ರೀತಿ ನಡೆಸ್ಕೋತಿದ್ದಾರೆ ಅಂತ ಅದನ್ನು ಹೇಳಲಿಕ್ಕೆ ಭಯ ಆಗುತ್ತೆ. ಅಷ್ಟು ಭಯಪಡಿಸಿದ್ದಾರೆ. ಒಂದು ಇಡೀ ಕುಟುಂಬವನ್ನು ಭಯಪಡಿಸಿದ್ದಾರೆ. ಯಾವುದೇ ರೀತಿಯಲ್ಲಾದ್ರೂ ಆ ಸೂರಿಯನ್ನು ಅರೆಸ್ಟ್ ಮಾಡಿ ಹೊರಗಡೆ ಬಿಡಬೇಕು ಅನ್ನೋಂಥ ಪ್ಲ್ಯಾನ್ನ ಪೊಲೀಸ್ನವರು ಮಾಡಿದ್ದಾರೆ. ಒಂದು ದೊಡ್ಡ ಅಪರಾಧ ಮಾಡಿರೋರು ಕೂಡ ಆ ರೀತಿ ಭಯ ಪಡೋದಿಲ್ಲ, ಅಥವಾ ಅವ್ರನ್ನ ಭಯಪಡಿಸೋ ಯೋಗ್ಯತೆ, ತಾಕತ್ತು ಈ ಪೊಲೀಸ್ನವ್ರಿಗಿಲ್ಲ. ಎಷ್ಟೆಷ್ಟು ಜನ ಕೊಳ್ಳೆ ಹೊಡಿತಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಅಂಥವರೆಲ್ಲ ಆರಾಮಾಗಿ ರಾಜಾರೋಷವಾಗಿ ಆರಾಮಾಗಿದ್ದಾರೆ. ಅಂಥವ್ರನ್ನ ಟಚ್ ಮಾಡುವಂಥ ಯೋಗ್ಯತೆ ಈ ಪೊಲೀಸರಿಗೆ ಇಲ್ಲ. ಆದರೆ ಸಾರ್ವಜನಿಕ ಸಂಪತ್ತು, ಒಂದು ದೇವಸ್ಥಾನದ ಸಂಪತ್ತು, ಆಸ್ತಿ, ಅದನ್ನು ಉಳಿಸ್ಲಿಕ್ಕೆ ಹೊರಟಂಥ ನಮ್ಮ ಪರ್ವ ಟಿವಿಯ ವಿಶೇಷ ವರದಿಗಾರ ಮಳವಳ್ಳಿ ಸೂರಿಯವರಿಗೆ ಪೊಲೀಸರು ಯಾವ ರೀತಿ ಟಾರ್ಚರ್ ಕೊಡ್ತಿದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ನಾನು ಸಾಕಷ್ಟು ಸುದ್ದಿಗಳು ಮಾಡಿದ್ದೆ. ನಮ್ಮ ಮಳವಳ್ಳಿ ತಾಲೂಕಿನ ಕುಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದೂರು ಬೆಟ್ಟದ ಶ್ರೀ ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯ ಸುಮಾರು 265 ಎಕರೆಗೂ ಹೆಚ್ಚು ಒಂದು ಕೊಡುಗೆ ಜಮೀನು ಬಗ್ಗೆ ಒಂದು ಸುದ್ದಿ ಮಾಡಿದ್ದೆ. ಈ ಜಮೀನನ್ನು 1888ರಲ್ಲಿ ಮೈಸೂರು ಮಹಾರಾಜರಾದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಒಂದು ಕೊಡುಗೆ ಜಮೀನಾಗಿ ಆ ಒಂದು ದೇವಸ್ಥಾನಕ್ಕೆ ಕೊಡುಗೆ ನೀಡಿದರು. ಆ ದೇವಸ್ಥಾನದ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ, ಆ ದೇವಸ್ಥಾನದ ಒಂದು ಅಭಿವೃದ್ಧಿಗೋಸ್ಕರ ಒಂದು ಜಮೀನುಗಳು ಕೊಟ್ಟಿದ್ದರು ಸ್ನೇಹಿತರೆ. ಆದರೆ ಅಂದಿನಿಂದ ಇಂದಿನವರೆಗೂ ಆ ದೇವಸ್ಥಾನ ಅಭಿವೃದ್ಧಿ ಆಗಲೇ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಆದರೆ ಪ್ರಸ್ತುತ ಸನ್ನಿವೇಶ ಹೇಳ್ತೀನಿ ಕೇಳಿ. 2024ರಲ್ಲಿ ಜಿಲ್ಲಾಧಿಕಾರಿ ಅವರ ಆದೇಶದಿಂದ ಆ ಜಮೀನಲ್ಲಿ ಯಾರ್ಯಾರು ಒಂದು ಪಂಚಸಾಲು ಗುತ್ತಿಗೆ ಅಂತ ತಗೊಂಡು ಉಳುಮೆ ಮಾಡಿಕೊಂಡು ಒಂದು ಸಾಗುವಳಿ ಮಾಡಿಕೊಂಡು ಯಾರ್ಯಾರು ಅದರದ್ದು ಒಂದು ಫಲಾನ ಪಡಿತಿದ್ರೋ ಅವ್ರು ಯಾರು ಕೂಡ 1972ರಿಂದ ಇಲ್ಲಿವರೆಗೂ 1 ರೂಪಾಯಿನೂ ಕೂಡ ಆ ದೇವಸ್ಥಾನದ ಅಭಿವೃದ್ಧಿಗೆ 1 ರೂಪಾಯಿನೂ ಕೂಡ ಕೊಟ್ಟಿಲ್ಲ ಸ್ನೇಹಿತರೆ. ಈ ಒಂದು ವಿಚಾರವಾಗಿ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ನನ್ನ ತಾಲೂಕಿನಲ್ಲಿ ಎಲ್ಲೇ ಅನ್ಯಾಯಗಳಾದರೆ ಅಲ್ಲಿಗೆ ಹೋಗಿ ಸುದ್ದಿ ಮಾಡ್ತೀನಿ, ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಸ್ನೇಹಿತರೆ. ಅದೇ ರೀತಿ ಹೋಗಿ ನಾನು ಸಾಕಷ್ಟು ಸುದ್ದಿಗಳು ಮಾಡಿದೆ. ಆ ದೇವಸ್ಥಾನದ ಜಾಗಗಳನ್ನ ಯಾವ್ಯಾವ ಪ್ರಭಾವಿಗಳು ಆಕ್ರಮಿಸ್ಕೊಂಡಿದ್ದಾರೆ, ಈ ಥರದ್ದೆಲ್ಲ ಒಂದು ಸುದ್ದಿ ಮಾಡಿದೆ ಸ್ನೇಹಿತರೆ. ನಂತರ ಮುಂದುವರೆದು ಏನು ಬೆಳವಣಿಗೆ ಆಯಿತು ಅಂತಂದರೆ, ದಿನಾಂಕ 13/6/2025ರಂದು ಸಂಜೆ ಒಂದು 5:30ರಿಂದ 6 ಗಂಟೆ ಸಮಯದಲ್ಲಿ ನನಗೊಂದು ದೂರವಾಣಿ ಕರೆ ಬರುತ್ತೆ. ಬೆಳಕವಾಡಿ ಪೊಲೀಸ್ ಠಾಣೆಯ ಒಬ್ಬರು ಪೊಲೀಸ್ ಸಿಬ್ಬಂದಿ, ಮೋಸ್ಟ್ಲಿ ಅವ್ರ ಹೆಸರು ಮಹಾದೇವ ಸ್ವಾಮಿ ಇರ್ಬೋದು, ಅವರು ನನಗೊಂದು ಕರೆ ಮಾಡ್ತಾರೆ. ಸರ್, ಈ ಥರ ನಿಮ್ಮ ಮೇಲೆ ಒಂದು ಕುಂದೂರಿನ ಪ್ರಕಾಶನ್ ಅವರು ಒಂದು ದೂರು ಕೊಟ್ಟಿದ್ದಾರೆ, ನೀವು ಠಾಣೆಗೆ ಬರಬೇಕಾಗತ್ತೆ, ಒಂದು ಹೇಳಿಕೆ ಕೊಡಬೇಕಾಗತ್ತೆ ಅಂತ ಹೇಳಿದ್ರು ಸ್ನೇಹಿತರೆ. ನಾನು ಆ ತಕ್ಷಣ ಹೇಳಿದೆ, ಸರ್ ನನಗೆ ಒಂದು ನೋಟಿಸ್ ಕೊಡಿ ಸರ್, ಬರ್ತೀನಿ ಅಂತ ಹೇಳಿದೆ ಸ್ನೇಹಿತರೆ. ಅದಾದಮೇಲೆ ನಾನು ಯಾವುದೋ ಒಂದು ಕೆಲಸದ ನಿಮಿತ್ತ ಯಾರೋ ಒಬ್ಬರನ್ನ ಸಂದರ್ಶನ ಮಾಡಬೇಕಾಗಿತ್ತು, ಅದಕ್ಕೆ ಹೊರಗಡೆ ಎಲ್ಲೋ ಹೋಗಿದ್ದೆ. ಆ ನಂತರ ನನಗೆ ನಡೆದಂಥ ಬೆಳವಣಿಗೆಗಳು ಏನಂತಂದರೆ, ಸುಮಾರು 7ರಿಂದ 7:30 ಸಮಯದಲ್ಲಿ ನಮ್ಮ ಮನೆ ಹತ್ರ ಒಂದು ಪೊಲೀಸ್ ಜೀಪಲ್ಲಿ 5 ಜನ ಪೊಲೀಸ್ ಸಿಬ್ಬಂದಿಗಳು, ಅದರಲ್ಲಿ ಒಂದಿಬ್ಬರು ಸಮವಸ್ತ್ರದಲ್ಲಿದ್ದರು, ಇನ್ನೊಂದು 3 ಜನ ಮಫ್ತಿಲಿದ್ದರು ಅಂತ ಒಂದು ಮಾಹಿತಿ ಬಂತು. ನಮ್ಮ ಮನೆಗೆ ಬಂದು ಸುರೇಶ್ ಅವರು ಎಲ್ಲಿದ್ದಾರೆ, ಸುರೇಶ್ ಅವರು ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ.
ನಮ್ಮನೆಯವರು ಅವರು ಹೊರಗಡೆ ಹೋಗಿದ್ದಾರೆ ಅಂದಾಗ ನೀವು ಅವ್ರಿಗೆ ಫೋನ್ ಮಾಡಿಕೊಡಿ ಅಂತ ಸಾಕಷ್ಟು ಅವ್ರಿಗೆ ಒಂದು ಬಲವಂತ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ನಮ್ಮ ಮನೇಲಿ ನನ್ನ ಹೆಂಡತಿಗೆ ನವೆಂಬರ್ ತಿಂಗಳಿಂದ ಬ್ರೈನಲ್ಲಿ ಸಮಸ್ಯೆಯಾಗಿ ನಿಮಾನ್ಸಕ್ಕೆ ತೋರಿಸ್ತಾ ಇದ್ದೀನಿ. ಆಕೆ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಸರಿ ಇಲ್ಲ. ಅಂಥವ್ರಿಗೆ ಹೋಗಿ ಫೋನ್ ಮಾಡಿಕೊಡಿ, ನೋಟಿಸ್ ತೊಗೊಳ್ಳಿ ಅಂತ ಬಹಳ ಬಲವಂತ ಮಾಡಿದ್ದಾರೆ ಸ್ನೇಹಿತರೆ. ಇದು ಯಾವ ಸೀಮೆನೇ ಅಲ್ಲ. ಆ್ಯಕ್ಚುಲಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು ಹೇಳಿದೆ, ಯಾವುದೇ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ಕೊಡ್ಬೋದು. ನೋಡಿ, ಇವತ್ತು ಶನಿವಾರ, ನಾಳೆ ಭಾನುವಾರ, ಶುಕ್ರವಾರ ಸಂಜೆ ಸಮಯದಲ್ಲಿ ಕಾಲ್ ಮಾಡಿರೋದು ಮತ್ತು ಶುಕ್ರವಾರ ನನಗೆ ನೋಟಿಸ್ ಕೊಡಲಿಕ್ಕೆ ಪ್ರಯತ್ನ ಪಡ್ತಿರೋದು ಹಿಂದೆ ಏನು ಮರ್ಮ ಇದೆ ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗ್ಬೋದು. ಯಾಕೆಂದರೆ ಈ ಶನಿವಾರ ಭಾನುವಾರ 2 ದಿನವೂ ಕೋರ್ಟ್ ರಜಾ ಇದೆ. ನನ್ನನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಲೇಬೇಕು ಅನ್ನುವಂಥ ಒಂದು ದುರುದ್ದೇಶದಿಂದ 5 ಜನ ಸಿಬ್ಬಂದಿಗಳು ನೋಟಿಸ್ ತೊಗೊಂಡು ಬರುವಂಥದ್ದು ಎಲ್ಲಾರ ಇದೆಯಾ? ಒಂದು ನೋಟಿಸ್ ಕೊಡೋಕ್ಕೆ ಒಬ್ಬ ವ್ಯಕ್ತಿ ಸಾಕು. ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ 1-2 ದಿನದಲ್ಲಿ ನಮ್ಮ ಮನೆಗೆ ಪೋಸ್ಟ್ ಬರುತ್ತೆ. ಅದು ನೋಡ್ಕೊಂಡು ನಾವು ಪೊಲೀಸ್ ಠಾಣೆಗೆ ಹಾಜರಾಗ್ತೀವಿ. ಯಾಕೆಂದರೆ ಕಾನೂನನ್ನು ಗೌರವಿಸಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಈಗ ಕಾನೂನು ಪಾಲಕರೇ ಕಾನೂನನ್ನು ಪಾಲಿಸ್ತಾ ಇರೋದು ಇದು ಯಾವ ಸೀಮೆ ನ್ಯಾಯ? ನಾನೇನು ಟೆರರಿಸ್ಟಾ, ರೇಪಿಸ್ಟಾ ಅಥವಾ ಮರ್ಡರ್ ಮಾಡಿದ್ದೀನ, ದರೋಡೆ ಮಾಡಿದ್ದೇನ? ನಾನು ಸುದ್ದಿ ಮಾಡಿದೆ, ಯಾರೋ ಪ್ರಕಾಶ್ ಅನ್ನೋರ ಬಗ್ಗೆ ಒಂದು ಸುದ್ದಿ ಮಾಡಿದೆ. ಆ ಕಾರಣಕ್ಕೋಸ್ಕರ ಅವರು ದೂರು ಕೊಡ್ತಾರೆ ಅಂದರೆ ಆ ದೂರು ಹೆಂಗೆ ತಗೊಳ್ತಾರೆ? ಒಬ್ಬ ಪತ್ರಕರ್ತ ಸುದ್ದಿ ಮಾಡಿದ್ರೆ ಅದು ಪೊಲೀಸರು ವ್ಯಾಪ್ತಿಗೆ ಬರೋದೇ ಇಲ್ಲ. ನಾನೇನಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರೆ, ಹೊಡೆದಾಟ ಆಗಿದ್ದರೆ ಮಾತ್ರ ಪೊಲೀಸ್ನವರು ದೂರು ದಾಖಲಿಸ್ಕೊಳ್ಬೇಕು. ಅವರು ಮನೆಗೆ ಒಂದು ನೋಟಿಸ್ನ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಸ್ನೇಹಿತರೆ. ಕೊನೆಗೆ ಆ ನೋಟಿಸಲ್ಲಿ ಏನಿದೆ ಅಂತ ನೋಡಿ, ನೀವೇ ನೋಡ್ಕೊಳ್ಳಿ. ಆ ನೋಟಿಸಲ್ಲಿ ಯಾವುದೇ ಥರದ ಒಂದು ಕಾರಣನೇ ಬರೆದಿಲ್ಲ. ದೂರು ಕೊಟ್ಟಿದ್ದಾರೆ, ಇಂಥ ದಿನ ಹಾಜರಾಗಲೇಬೇಕು ಅಂತ ಹೇಳಿದ್ದಾರೆ. ನಾವೇನಾರ ಪಾಕಿಸ್ತಾನದಲ್ಲೋ ಅಥವಾ ಆಫ್ಘಾನಿಸ್ತಾನದಲ್ಲಿ ಬದುಕ್ತಿದ್ದೀವ? ನಾವಿರೋದು ಭಾರತ ದೇಶದಲ್ಲಿ. ಭಾರತ ದೇಶ ಒಂದು ಪ್ರಭುತ್ವವಾದ ದೇಶ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಯಾವುದೇ ಒಂದು ನೋಟಿಸ್ ಕೊಟ್ಟಾಗ ಒಂದು ಬ್ರೀತಿಂಗ್ ಟೈಮ್ ಅಂತ ಇರುತ್ತೆ. ಆತನಿಗೆ ಒಂದು ಸಾವರ್ಸ್ಗಳಲ್ಲಿ ಉಸಿರಾಡಲಿಕ್ಕೆ, ಅದನ್ನು ಸಂಬಂಧಪಟ್ಟ ವಕೀಲರಿಗೆ ತೋರಿಸಲಿಕ್ಕೆ ಮತ್ತು ನ್ಯಾಯಾಲಯದ ಮೊರೆ ಹೋಗಲಿಕ್ಕೆ ನಮಗೊಂದು ಅವಕಾಶ ಕೊಡಬೇಕು. ಅದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. 12ನೇ ತಾರೀಕು ಅದರಲ್ಲಿ ಟೈಪಿಂಗ್ದು ಅದು ಪ್ರಿಂಟಾಗಿ ಅದು ಟೈಪ್ ಮಾಡಿರೋ ಆ ಒಂದು ನೋಟಿಸಲ್ಲಿ ಸ್ನೇಹಿತರೆ 12ನೇ ತಾರೀಕು ಅದರಲ್ಲಿ ನೋಟಿಸ್ ತಯಾರು ಮಾಡಿರುವಂಥ ಡೇಟ್ ಇದೆ. ಆದರೆ ಇವರು ಬಂದಿರೋದು 13ನೇ ತಾರೀಕು ಸಂಜೆ ಮೇಲೆ 7 ಗಂಟೆ ಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ. ಅಟ್ಲೀಸ್ಟ್ 12ನೇ ತಾರೀಕಿಗೆ ಕೊಡ್ಬೋದಿತ್ತಲ್ವಾ? ಯಾಕೆಂದರೆ 12ನೇ ತಾರೀಕು ಏನೂ ಕೊಟ್ಟಿಲ್ಲ ಅಂತಂದರೆ ಅವತ್ತು ಶುಕ್ರವಾರ, 12ನೇ ತಾರೀಕು ಗುರುವಾರ, 12ನೇ ತಾರೀಕು ಗುರುವಾರ ಕೋರ್ಟ್ ಇರುತ್ತೆ. ಶುಕ್ರವಾರನೂ ಕೋರ್ಟ್ಗೆ ಹೋಗಿ ನಾವೇನಾದ್ರು ಅದನ್ನು ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ ಅಂತ ಕೋರ್ಟ್ ಸಮಯ ಮುಗಿದ ಮೇಲೆ ನಮಗೆ ಕರೆ ಮಾಡಿದ್ದಾರೆ. ಇದರಿಂದ ಏನೇನು ಷಡ್ಯಂತ್ರ ಇದೆ, ಇದೆಲ್ಲ ಯಾವ ಕಾರಣಕ್ಕೋಸ್ಕರ ನಡೀತಿದೆ ಅಂತ ಎಲ್ಲ ನನಗೆ ಮಾಹಿತಿ ಇದೆ. ಅದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಏನು ಒಂದು 265 ಎಕರೆ ಸ್ವತ್ತಿದೆಯಲ್ಲ, ಆ ಸ್ವತ್ತಿನ ಆಕ್ರಮಿಸ್ಕೊಂಡಿರುವಂಥ ಒಂದು ಬಲಾಢ್ಯರು ಮತ್ತು ಕಾಂಗ್ರೆಸ್ನ ದುರುಣರು ಇವರೆಲ್ಲ ಇದರ ಹಿಂದೆ ಇರುವಂಥದ್ದು ನಿಮಗೂ ಗೊತ್ತು, ನನಗೂ ಗೊತ್ತು ಸ್ನೇಹಿತರೆ. ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾನು ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡಲ್ಲ ಸ್ನೇಹಿತರೆ. ಆ 265 ಎಕರೆ ಸ್ವತ್ತನ್ನು ವಾಪಸ್ ಸರ್ಕಾರಕ್ಕೆ, ಅಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ವಾಪಸ್ ಮರಳಿ ಆ ದೇವಸ್ಥಾನದ ಅಭಿವೃದ್ಧಿ ಆಗುವವರೆಗೂ ನನ್ನ ಒಂದು ಸುದ್ದಿ ಮಾಡೋದಾಗಲಿ ಅಥವಾ ಈ ವಿಚಾರವಾಗಿ ಕಾನೂನು ಹೋರಾಟ ಮಾಡೋದಾಗಲಿ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ನಾನು ಮಳವಳ್ಳಿ ತಾಲೂಕಲ್ಲೇ ಹುಟ್ಟಿದ್ದೀನಿ. ನನ್ನ ತಾಲೂಕಲ್ಲಿ ನಡೆಯುವಂಥ ಅನ್ಯಾಯ ಅಕ್ರಮಗಳನ್ನ ಒಬ್ಬ ಪತ್ರಕರ್ತನಾಗಿರ್ಬೋದು ಅಥವಾ ಒಬ್ಬ ಸಾಮಾನ್ಯ ಪ್ರಜೆ ಆಗಿರ್ಬೋದು, ಈ ಎರಡನ್ನೂ ಒಂದು ಪ್ರಶ್ನೆ ಮಾಡುವಂಥ, ಖಂಡಿಸುವಂಥ ಎಲ್ಲ ಹಕ್ಕು ನನಗೆ ಈ ದೇಶದ ಒಂದು ಸಂವಿಧಾನ ಕೊಡಮಾಡಿದೆ ಸ್ನೇಹಿತರೆ. ಆದ್ದರಿಂದ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಇಲ್ಲ ಸ್ನೇಹಿತರೆ. ಈ 265 ಎಕರೆ ವಿಚಾರದಲ್ಲಿ ಸಾಕಷ್ಟು ಜನ ನನಗೆ ಮಾಹಿತಿಗಳು ಕೊಟ್ಟಿದ್ದೀರಾ, ದಾಖಲೆಗಳು ಕೊಟ್ಟಿದ್ದೀರಾ. ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಈ ಹೋರಾಟದ ಸಮಯದಲ್ಲಿ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಬೆಳಕವಾಡಿ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಕುಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರ್ಯಾರು ಕಾಂಗ್ರೆಸ್ನ ಮುಖಂಡರುಗಳು ಆ ಜಮೀನುಗಳನ್ನ ಆಕ್ರಮಿಸ್ಕೊಂಡಿದ್ದಾರೋ ಅವರೇ ನನಗೇನಾದ್ರು ಹೆಚ್ಚು ಕಡಿಮೆ ಅಂದರೆ ಅವರೇ ಕಾರಣಕರ್ತರಾಗಿರ್ತಾರೆ ಸ್ನೇಹಿತರೆ. ಇದನ್ನು ಹೇಳ್ತಾ ನನ್ನ ಒಂದು ಮಾತುಗಳನ್ನ ಮುಗಿಸ್ತಿದ್ದೀನಿ. ಧನ್ಯವಾದ ಸ್ನೇಹಿತರೆ. ಕೇಳಿದ್ರಲ್ಲ ಸ್ನೇಹಿತರೆ, ಸಾರ್ವಜನಿಕ ಸಂಪತ್ತು ಅಂದರೆ ಪಬ್ಲಿಕ್ ಪ್ರಾಪರ್ಟಿನ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ಒಬ್ಬ ಪತ್ರಕರ್ತನಿಗೆ ಪೊಲೀಸರು ಕೊಡ್ತಿರ್ತಕ್ಕಂಥ ಟಾರ್ಚರ್ ಯಾವ ರೀತಿ ಇದೆ ಅಂತ. ಸೊ ಪಬ್ಲಿಕ್ಸ್ ಅಂದರೆ ಸಾರ್ವಜನಿಕರು ಈ ಸಂಬಂಧಪಟ್ಟಂತೆ ಏನು ಮಾಡ್ತಿದ್ದೀರಿ? ಯಾಕೆ ಸುಮ್ಮನೆ ಇರಬೇಕು? ಯಾಕೆ ಸುಮ್ಮನೆ ಇದ್ದೀರಿ? ಪೊಲೀಸರೇನು ದೊಡ್ಡ ಮಹಾನ್ ವ್ಯಕ್ತಿಗಳಲ್ಲ, ಅವರೇನು ಆಕಾಶದಿಂದ ಬಂದು ಹಿಡಿದಿರೋರಲ್ಲ. ನಮ್ಮ ತೆರಿಗೆ ಹಣದಿಂದ ಸಂಬಳ ತಗೊಂಡು ಜೀವನ ಮಾಡ್ತಿರ್ತಕ್ಕಂಥವ್ರು. ಅವರು ಇರ್ತಕ್ಕಂಥದ್ದು ನಮ್ಮ ರಕ್ಷಣೆಗೆ.
ನಾವು ಧ್ವನಿ ಎತ್ತಿಲ್ಲ ಅಂತ ಅಂದರೆ ಅವರು ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಸವಾರಿ ಮಾಡೋದನ್ನು ತಡಿಬೇಕು ಅಂತಂದರೆ ನಾವು ಗಂಡಸರು ಅಂತ ತೋರಿಸ್ಬೇಕು. ನಾವು ನಿಮಗೆ ಸಂಬಳ ಕೊಡ್ತೀವಿ ಅನ್ನೋದನ್ನು ಮನವರಿಕೆ ಮಾಡ್ಕೊಳ್ಬೇಕು. ಆ ಕೆಲಸ ಮಾಡಿಲ್ಲ ಅಂತ ಅಂದರೆ ನಾಳೆ ನಿಮ್ಮ ಮನೆಗೂ ಬರ್ತಾರೆ, ನಿಮ್ಮ ಆಸ್ತಿನೂ ಕಿತ್ಕೊಂಡು ಕಬಳಿಸುವಂಥ ದುಷ್ಟರು, ದುರ್ಜನರು ಬಂದೇ ಬರ್ತಾರೆ. ಸೊ ಈಗಲಾದರೂ ಎಚ್ಚೆತ್ಕೊಳ್ಳಿ. ಈಗ ಆಲ್ರೆಡಿ ಈಗ ಸೂರ್ಯ ಅವರು ಹೇಳಿರೋ ರೀತಿಯಲ್ಲಿ ಅವರ ಜೀವಕ್ಕೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆದರೆ ಅದಕ್ಕೆ ಬೆಳಕುವಾಡಿ ಪೊಲೀಸರು ನೇರ ಹೊಣೆಯಾಗಿರ್ತಾರೆ. ಜೊತೆಗೆ ಆ ಕ್ಷೇತ್ರದ ಶಾಸಕರು ಏನು ನರೇಂದ್ರ ಸ್ವಾಮಿಯವರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ, ಅವರೂ ಕೂಡ ಜವಾಬ್ದಾರಾಗಿರ್ತಾರೆ. ಯಾಕಂದರೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಎಲ್ಲ ಪ್ರಕರಣದ ಹಿಂದೆ ಅಂದರೆ ಏನು ಪೊಲೀಸರು ಈ ರೀತಿ ದಬ್ಬಾಳಿಕೆ ಮಾಡಲಿಕ್ಕೆ ನಿಂತಿದ್ದಾರೆ, ದೌರ್ಜನ್ಯ ಮಾಡಲಿಕ್ಕೆ ನಿಂತಿದ್ದಾರೆ, ಎಲ್ಲದರ ಹಿಂದೆ ಆ ನರೇಂದ್ರ ಸ್ವಾಮಿನೇ ಇದ್ದಾರೆ. ಯಾಕೆ ಅಂದರೆ ನಿಮಗೆ ಗೊತ್ತಿರಬಹುದು, ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಮೊನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೋಟಿಗಟ್ಟಲೆ ದುಡ್ಡನ್ನು ನುಂಗುವಂಥ ಪ್ಲ್ಯಾನ್ನ ನರೇಂದ್ರ ಸ್ವಾಮಿಯವರು ಮಾಡಿದರು. ಸಂಬಂಧಪಟ್ಟಂತೆ ಸೂರ್ಯವರು ವರದಿ ಕೊಟ್ಟಿದ್ದರು, ಅದು ನಮ್ಮಲ್ಲಿ ಪ್ರಸಾರ ಆಗಿತ್ತು. ಮತ್ತೆ ಈತ ನಮಗೆ ತೊಂದರೆ ಕೊಡ್ತಿದ್ದಾನೆ, ಆತನ ಏನಾದರೂ ಮಾಡಿ ಮುಗಿಸ್ಬೇಕು ಅನ್ನೋಂಥ ಪ್ಲ್ಯಾನನ್ನು ಶಾಸಕರು ಮಾಡಿದ್ದಾರೆ ಅಂತ ಅನುಮಾನ ನನಗಿದೆ. ಸೊ ದಯವಿಟ್ಟು ನಾವು ಯಾರ ಹತ್ರನೂ ಭಿಕ್ಷೆ ಬೇಡ್ತಿಲ್ಲ. ಪತ್ರಕರ್ತರಾದಂಥವರು ಯಾವ ರೀತಿ ಬದುಕಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ನಮ್ಮ ಪರ್ವ ಟಿ ವಿ ಇದುವರೆಗೂ ಯಾರ ಹತ್ರನೂ ಭಿಕ್ಷೆ ಬೇಡೋದೂ ಇಲ್ಲ, ಅಂತಹ ಸಂದರ್ಭ ಬರೋದೂ ಇಲ್ಲ ನಮಗೆ. ನಾವು ಎಷ್ಟೇ ಕಷ್ಟ ಬಂದರೂ ನಮ್ಮ ಆಸ್ತಿ ಮಾರ್ಕೊಂಡ್ರೂ ನಮ್ಮ ನೈತಿಕತೆನ ಬಿಟ್ಕೊಡೋಲ್ಲ. ಸೊ ಈಗ ಮಳವಳ್ಳಿನಲ್ಲಿ ಆಗ್ತಿರ್ತಕ್ಕಂಥ ಘಟನೆ ಬಗ್ಗೆ ದಯವಿಟ್ಟು ನಂದು ಇದೊಂದು ಹಂಬಲ್ ರಿಕ್ವೆಸ್ಟು, ನಮ್ಮ ಮಳವಳ್ಳಿ ಸೂರಿಗೆ ಸಪೋರ್ಟ್ ಮಾಡಿ, ಅವ್ರ ಬಗ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಯಾಕಂದರೆ ಅವರ ವೈಯಕ್ತಿಕ ಆಸ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರೇನು ಹೋರಾಟ ಮಾಡ್ತಿಲ್ಲ, ಸಾರ್ವಜನಿಕ ಸಂಪತ್ತನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಿದ್ದಾರೆ. ಅಕಸ್ಮಾತ್ ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ನೇರ ಹೊಣೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ನರೇಂದ್ರ ಸ್ವಾಮಿಯವರು ಹಾಗೂ ಬೆಳಕುವಾಡಿ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ಯಾರು ಅವ್ರ ಮನೆಗೆ ನೋಟಿಸ್ ಕೊಡಲಿಕ್ಕೆ ಹೋಗಿದ್ರು ಅವರೆಲ್ಲರೂ ಸೇರಿ ಎಲ್ಲರೂ ಕಾರಣ ಆಗ್ತಾರೆ. ಈ ಮೂಲಕ ನಾನು ಒಂದು ಎಚ್ಚರಿಕೆ ಕೊಡ್ತಿದ್ದೀನಿ. ಪೊಲೀಸು ತಾವು ಯಜಮಾನರಲ್ಲ, ಸಾರ್ವಜನಿಕರ ಸೇವಕರು ಅನ್ನೋದನ್ನು ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ನೀವು ಯಜಮಾನರಲ್ಲ, ಸೇವಕರು. ನಮ್ಮ ತೆರಿಗೆ ಹಣದಲ್ಲಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಮಾಡ್ತಿದ್ದೀರಿ, ಅದನ್ನು ನೆನಪಿಟ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ಮತ್ತೆ ಏನಾದರೂ ನಿಮ್ಗೆ ಯಾರಿಗೇ ಆಗಿರಲಿ, ಪಬ್ಲಿಕ್ಸ್ಗೆ ಈ ಥರದ ಪೊಲೀಸರಿಂದ ಕಿರಿಕಿರಿ, ತೊಂದರೆ, ಕಾಟ, ಕಿರುಕುಳ ಆಗ್ತಾನೆ ಇರುತ್ತೆ. ಈ ಥರದ್ದು ಏನೇ ಆದರೂ ನೇರವಾಗಿ ನನಗೆ ಕಾಲ್ ಮಾಡಿ, ನಾನು ನಿಮ್ಮ ಜೊತೆ ನಿಂತ್ಕೋತೀನಿ. ನನ್ನ ಮೊಬೈಲ್ ನಂಬರ್ 8904997260. ಇನ್ನೊಂದು ಸಾರಿ ಹೇಳ್ತೀನಿ, ಕೇಳ್ಕೊಳ್ಳಿ. ಕನ್ನಡದಲ್ಲಿ ಹೇಳ್ತೀನಿ. 8904997260. ದಯವಿಟ್ಟು ಕರೆ ಮಾಡಿ. ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ನಿಮ್ಮದು ಅಭಿಪ್ರಾಯ, ಸಲಹೆ ಏನೇ ಇದ್ದರೂ ನನಗೆ ತಿಳಿಸಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಜೊತೆಗೆ ಈ ಸ್ಟೋರಿನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಇನ್ನೊಂದಷ್ಟು ಜನರಿಗೆ ತಲುಪಿಸಿ. ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.